ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಹಾಗೆ ಈ ಕಥೆಯ ಇನ್ನೂ ಹೆಚ್ಚಿನ ಭಾಗಗಳನ್ನು ಓದಲು ಇಚ್ಛಿಸುವವರು ಪ್ರತಿಲಿಪಿ ಎನ್ನುವ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತೀರ್ಥ ಶಿವು ಅಂತ ನನ್ನ ಪ್ರೊಫೈಲ್ನ ಸರ್ಚ್ ಮಾಡಿದ್ರೆ ಇದೇ ಹೆಸರಿನಲ್ಲಿ ಅಂದರೆ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಎನ್ನುವ ಹೆಸರಿನಲ್ಲಿಯೇ ಈ ಕತೆ ಸಿಗುತ್ತೆ. ಜೊತೆಗೆ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೂಡ ನೀವು ಓದಬಹುದು. ಋಷ್ ತನ್ನ ಮನದ ನೋವುಗಳನ್ನು ಋತ್ವಿಯ ಜೊತೆ ಹಂಚಿಕೊಳ್ಳುತ್ತಾ ಅವನ ತಾತನ ತಮ್ಮ ಅವನ ಬೆನ್ನಿಗೆ ಐರನ್ ಬಾಕ್ಸ್ನಿಂದ ಸುಟ್ಟಿದ್ದು ಹೇಳಿ ತನ್ನ ಬೆನ್ನನ್ನು ತೋರಿಸಿದಾಗ ಅವನ ಬಿಳುಪಾದ ಬೆನ್ನಿನ ಮೇಲೆ ಎದ್ದು ಕಾಣುತ್ತಿದ್ದ ಸುಟ್ಟ ಗಾಯದ ಕಲೆಯನ್ನು ನವಿರಾಗಿ ಸವರಿದ ಋತ್ವಿಯ ಕಣ್ಣಿಂದ ಜಾರಿದ ಹನಿ ಅವನ ಬೆನ್ನ ಮೇಲೆ ಬೀಳುತ್ತದೆ. ಯಾಕಂದರೆ ಅದೇ ರೀತಿಯ ಸುಟ್ಟ ಗಾಯದ ಕಲೆ ಅವಳ ತೊಡೆಯ ಮೇಲೆಯೂ ಇದೆಯಲ್ಲ. 10ನೇ ತರಗತಿಯ ನಂತರ ಮುಂದೆ ಓದಲು ಹೋಗ್ತೀನಿ ಎಂದಿದ್ದಕ್ಕೆ ಉರಿಯುವ ಸೌದೆಯಿಂದ ಅವಳ ಚಿಕ್ಕಮ್ಮ ಕೊಟ್ಟ ಉಡುಗೊರೆಯದು. ಅವಳ ಕಣ್ಣೀರು ತನ್ನ ಬೆನ್ನ ಸೋಕಿದ ಕೂಡಲೇ ಎದ್ದು ಕುಳಿತ ಋಷ್, ಲೇ ಇವಳೆ, ನೀನ್ಯಾಕೆ ಅಳ್ತಾ ಇದೆಯಾ? ಅಳ್ಬೇಡ, ಸುಮ್ಮನಿರು ಎಂದರೆ ಸುಮ್ಮನೆ ಕೈಚಾಚಿ ಅವನನ್ನು ಕರೆದ ಋತ್ವಿ ತನ್ನ ಎದೆಗೆ ಒರಗಿದ ಋಷ್ನ ಅಪ್ಪಿ ಮೌನವಾಗಿ ಕಣ್ಣೀರು ಹಾಕುತ್ತಾ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಆ ನೋವನ್ನು ಹೇಗೆ ತಡೆದೆ ನೀನು ಎನ್ನುತ್ತಾಳೆ. ಒಡನೆಯೇ, ಸಾರಿ ಸರ್, ಆ ನೋವನ್ನು ಹೇಗೆ ತಡೆದ್ರಿ ಸರ್, ಅದು ಆ ಚಿಕ್ಕ ವಯಸ್ಸಿಗೆ ಎಂದರೆ ಅವಳ ಕಣ್ಣೀರನ್ನು ಒರೆಸುವ ಋಷ್, ತಡೆಯೋಕೆ ಆಗಲಿಲ್ಲ ಕಣೆಯವಳೆ, ಅದೆಷ್ಟು ಜೋರಾಗಿ ಚೀರಿದ್ದೀನಿ ಅಂದರೆ ಅತ್ತಿದ್ದೀನಿ ಅಂದರೆ ಈಗಲೂ ಆ ನೆನಪು ಬಂದರೆ ಬೆಚ್ಚಿ ಬೀಳುವಂತೆ ಆಗುತ್ತೆ. ಅದರ ನಂತರ ನನ್ನ ಬೆನ್ನ ಮೇಲೆ ಬೊಬ್ಬೆ ಕೂಡ ಬಂತು. ಆಗಲೂ ಈ ಮನೆಯ ಯಾರೊಬ್ಬರೂ ನನ್ನನ್ನು ನೋಡಲಿಲ್ಲ, ಬದಲಾಗಿ ಮನೆ ಕೆಲಸದವರಿಗೆ ಒಪ್ಪಿಸಿಬಿಟ್ರು. ಆಗ ನಮ್ಮ ಮನೆಯಲ್ಲಿ ಒಬ್ಬರು ಡ್ರೈವರ್ ಇದ್ದರು, ಸುಂದರಣ್ಣ ಅಂತ. ಅವರ ಜೊತೆ ನನ್ನ ಹಾಸ್ಪಿಟಲ್ಗೆ ಕಳುಹಿಸಿದ್ದು ಬಿಟ್ಟರೆ ಆ ಗಾಯದ ನೋವಿಗೆ ನನಗೆ ಜ್ವರ ಬಂದಾಗ ಕೂಡ ಇವರು ಆರೈಕೆ ಮಾಡಲೇ ಇಲ್ಲ. ಮನೆ ಕೆಲಸದವರೇ ನನ್ನನ್ನು ನೋಡುತ್ತಿದ್ದದ್ದು. ಬದಲಾಗಿ ನಾನು ಅವರೆಲ್ಲರ ಜೊತೆ ಊಟಕ್ಕೆ ಕುಳಿತು ಅಕಸ್ಮಾತಾಗಿ ಕೆಮ್ಮಿದ್ರೂ ಅವರೆಲ್ಲರಿಗೂ ಜ್ವರ ಬಂದು ಬಿಡುತ್ತೆ ಅಂತ ನನ್ನನ್ನು ನಾಯಿಯನ್ನು ಓಡಿಸುವ ಹಾಗೆ ಓಡಿಸಿಬಿಡ್ತಾಯಿದ್ರು. ನನ್ನ ಊಟ ತಿಂಡಿ ಎಲ್ಲವೂ ರೂಮಿನಲ್ಲೇ ಆಗಬೇಕಿತ್ತು. ನೀನು ನಂಬುತ್ತೀಯೋ ಇಲ್ವೋ ಗೊತ್ತಿಲ್ಲ, ನನ್ನ ಮಮ್ಮಿ ಕೂಡ ಅವರೆಲ್ಲರ ಹಾಗೆ ಮಾಡೋರು ಕಣೆಯವಳೆ. ಬಟ್ಟೆ ಚಪ್ಪಲಿಯಿಂದ ಹಿಡಿದು ನಾನು ತಿನ್ನುವ ಊಟ ಕೂಡ ಇವರದ್ದೇ ಆಯ್ಕೆ. ನಾನು ಬಯಸಿದ ಏನನ್ನೂ ಕೊಡಲ್ಲ. ನಾನಾಗಿ ನಾನೇ ಕೇಳಿದರೆ, ಚಟರ್ಜಿ ಪರಿವಾರದ ಮಹಾರಾಜ ನೀನು, ಶಿಸ್ತಾಗಿ ಬೆಳೆಯುವುದನ್ನು ಕಲಿ, ಅದೆಲ್ಲ ಮಾಮೂಲಿ ಜನರು ಬಳಸುವ ಕಡಿಮೆ ಗುಣಮಟ್ಟದ ವಸ್ತುಗಳು ಎಂದು ಜೋರು ಮಾಡುತ್ತಿದ್ರು. ಕೆಲಸದವರ ಮಕ್ಕಳ ಜೊತೆಗೂ ಆಡುವ ಹಾಗಿಲ್ಲ, ಅದಕ್ಕೂ ಜೋರು ಮಾಡ್ತಾಯಿದ್ರು. ಇದನ್ನೆಲ್ಲ ಶಿಸ್ತು ಅಂತಾರಾ? ಬಾಲ್ಯ ಕಳೆದು ಹೋದರೆ ಮತ್ತೆ ಸಿಗುತ್ತಾ? ನನಗೂ ಎಲ್ಲರ ಹಾಗೆ ಖುಷಿಯಿಂದ ಇರಬೇಕು, ಅಪ್ಪ ಅಮ್ಮನ ಪ್ರೀತಿ ಬೇಕು, ಅಜ್ಜ ಅಜ್ಜಿಯ ವಾತ್ಸಲ್ಯ ಬೇಕು ಅಂತ ಆಸೆ ಆಗಲ್ವಾ? ಅದೆಲ್ಲದರ ವಂಚಿತನಾಗಿ ಮಾಡುವುದು ಶಿಸ್ತಾ? ಆಗ ನನ್ನದು 8ನೇ ವರ್ಷದ ಬರ್ತ್ಡೇ ಪಾರ್ಟಿ. ಹೆಸರಿಗೆ ನನ್ನ ಬರ್ತ್ಡೇ ಆದರೂ ಅವರೆಲ್ಲ ತರಹೇವಾರಿ ಬಟ್ಟೆ ಹಾಕಿಕೊಂಡು ಸ್ಟೈಲ್ ಮಾಡಿ ತಿರುಗೋದು, ಬಂದವರೆದುರು ತಮ್ಮ ಶ್ರೀಮಂತಿಕೆ ಪ್ರದರ್ಶನ ಮಾಡುವುದು ಅಷ್ಟೇ. ಎಲ್ಲರೆದುರು ಅವರಿಬ್ಬರು ನನ್ನ ಕೈ ಹಿಡಿದು ಕೇಕ್ ಕಟ್ ಮಾಡಿಸಿ ಒಂದೊಂದು ಮುತ್ತು ಕೊಟ್ಟು ಜನಗಳ ಮಧ್ಯೆ ಕಳೆದು ಹೋಗುವ ಕರ್ಮಕ್ಕೆ ಬರ್ತ್ಡೇ ಮಾಡೋದು. ನೋಡೇ ಇವಳೆ, ವರ್ಷಕ್ಕೆ ಒಂದೇ ಒಂದು ಸಲ ಅಪ್ಪ ಅಮ್ಮನ ಮುತ್ತು ಪಡೆಯುವ ದರಿದ್ರ ಹಣೆ ಬರಹ ನನ್ನದು. ಮುದ್ದು ಮಾಡಿ ಪ್ರೀತಿ ತೋರಿದರೆ ನಾನು ಹಾಳಾಗಿ ಬಿಡ್ತೀನಿ ಎನ್ನುವ ಭಯವಂತೆ ಅವರಿಗೆ. ಅದಕ್ಕೆ ಅಂದಿನ ಬರ್ತ್ಡೇಯಲ್ಲಿ ನಾನು ಕೇಕ್ ಕಟ್ ಮಾಡಿ ಇವರಿಬ್ಬರಿಗೂ ಕೊಡಲಿಲ್ಲ. ಬದಲಾಗಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಡ್ರೈವರ್ ಸುಂದರಣ್ಣ ಮತ್ತು ಮನೆ ಕೆಲಸದ ಶಾಂತಮ್ಮನಿಗೆ ಕೊಟ್ಟೆ. ಅದಕ್ಕೆ ಪಾರ್ಟಿಗೆ ಬಂದವರೆಲ್ಲ ಗುಸುಗುಸು ಶುರು ಮಾಡಿದ್ರು ಅಂತ ಆ ಮನುಷ್ಯ, ಅದೇ ವಿಲನ್ ವಾಮನ್, ಎಲ್ಲರೆದುರು ನನಗೆ ದನಕ್ಕೆ ಬಡಿಯುವ ಹಾಗೆ ಬಡಿದ, ಅದು ಕೂಡ ಬೆಲ್ಟ್ನಲ್ಲಿ. ಅವತ್ತು ಪಾರ್ಟಿಗೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೂಡ ಬಂದಿದ್ರು ಕಣೆಯವಳೆ. ಅಂದರೆ ಆ ವಿಲನ್ಗಿದ್ದ ಬಿಸ್ನೆಸ್ ಫ್ರೆಂಡ್ಸ್ ಅವರವರ ಮಕ್ಕಳ ಜೊತೆಯೇ ಬಂದಿದ್ದರು. ಅವರೆಲ್ಲರೆದುರು ನನಗೆಷ್ಟು ಅವಮಾನವಾಗ್ಬೋದು ಯೋಚನೆ ಮಾಡು. ಆದರೆ ಈ ಮನುಷ್ಯ ನನ್ನ ಬಟ್ಟೆ ಹರಿಯುವವರೆಗೂ ಹೊಡೆದ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ನೋಡಿ ನಗ್ತಾ ಇದ್ರೂ ನನ್ನ ಮೈ ಮುಖದ ಮೇಲೆಲ್ಲ ಬಾಸುಂಡೆ ಬಂದರೂ ಅವನು ಹೊಡೆಯುವುದನ್ನು ಬಿಡಲಿಲ್ಲ. ಇವರ್ಯಾರೂ ಬಿಡಿಸಲು ಬರಲಿಲ್ಲ. ಕೊನೆಗೆ ಪಾರ್ಟಿಗೆ ಬಂದವರೇ ಬಿಡಿಸಿದ್ದು. ಅವತ್ತು ರಾತ್ರಿ ಇಡೀ ನಾನು ಜ್ವರದಿಂದ ಬಳಲುತ್ತಿದ್ದರೂ ಯಾರೂ ಬರಲಿಲ್ಲ. ಆದರೆ ದ್ವಾರಕನಾಥ್ನ ತಮ್ಮನ ಮಗನ ಮಕ್ಕಳಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೂ ಇಡೀ ಮನೆ ಅವರನ್ನು ಕಾಳಜಿ ಮಾಡೋದು. ನಾನು ಯಾವುದೇ ಕಾಂಪಿಟೇಷನಲ್ಲಿ ಫಸ್ಟ್ ಬಂದರೂ ಖುಷಿ ಪಡಲ್ಲ, ಅದೇ 2ನೇ 3ನೇ ಬಂದರೆ ಮಾತ್ರ ನಿನ್ನ ಯೋಗ್ಯತೆಯೇ ಇಷ್ಟು ಅನ್ನೋರು. ಅದೆಲ್ಲ ಮನಸ್ಸಿಗೆ ನಾಟುವಂತೆ ಆಗ್ತಾಯಿತ್ತು. ವಾಸಿ ಆದಮೇಲೆ ಶಾಲೆಗೆ ಹೋದರೆ ಅಲ್ಲಿ ಮಕ್ಕಳೆಲ್ಲ ನನ್ನನ್ನು ಆಡಿಕೊಂಡು ನಗುವಾಗ ಕೋಪ ಬಂದರೂ ಹಲ್ಲು ಕಚ್ಚಿ ಸಹಿಸಿ ಸಹಿಸಿ ಸಾಕಾಗಿ ಒಂದು ಹುಡುಗನ ಜೊತೆ ಜಗಳ ಆಡಿ ಅವನನ್ನು ನೆಲಕ್ಕೆ ಹಾಕಿ ತುಳಿದೆ. ಆಗವನ ಹಣೆಗೆ ಗಾಯ ಆಯಿತು.
ಸೊ ಟೀಚರ್ ವಾಮನ್ನ ಕರೆಸಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರು. ಆಗ ಇವನೇ ನನ್ನನ್ನು ಆಡಿಕೊಂಡು ನಕ್ಕಿದ್ದು ಅಂತ ನಾನು ಸತ್ಯ ಹೇಳಿದರೂ ನನ್ನ ಮಾತಿಗೆ ಮನ್ನಣೆ ಕೊಡದೆ, ಇಲ್ಲ ನೀನು ಸುಳ್ಳುಗಾರ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಆ ಹುಡುಗ ನನ್ನ ಕೊಂದೇ ಬಿಡುತ್ತಿದ್ದೆ, ನೀನೊಬ್ಬ ಕೊಲೆಗಾರ ಎನ್ನುವ ಪಟ್ಟ ಕೊಟ್ಟು ಟೀಚರ್ ಕೈಯಿಂದ ದೊಣ್ಣೆ ಪಡೆದು ಇಡೀ ಸ್ಕೂಲ್ನ ಎದುರಿಗೆ ನನಗೆ ಹೊಡೆದ ಅವನು. ಅಲ್ಲಿಗೆ ಅಪ್ಪ ಅಂತ ಅವನ ಮೇಲಿದ್ದ ಅಲ್ಪ ಸ್ವಲ್ಪ ಪ್ರೀತಿ ಕೂಡ ಸತ್ತೇ ಹೋಯಿತು. ಅದೇ ದಿನ ಮನೆಯಲ್ಲಿ ಒಂದು ನೋಟಿನ ಕಂತೆ ಕಾಣೆಯಾಯಿತು. ಆಗ ಎಲ್ಲರೂ ಬೆರಳು ಮಾಡಿ ತೋರಿಸಿದ್ದು ನನ್ನ ಕಡೆಗೆ. ನಾನೇ ಅವರ ಪಾಲಿಗೆ ಕಳ್ಳ. ಆದರೆ ದುಡ್ಡು ಕದ್ದಿದ್ದು ಕೆಲಸಕ್ಕಿದ್ದ ಒಬ್ಬ ವ್ಯಕ್ತಿ. ದ್ವಾರಕನಾಥ್ನ ತಮ್ಮ ಮತ್ತವನ ಹೆಂಡತಿ ನನಗೆ ಹೊಡೆಯುವಾಗ ನನ್ನ ಕಣ್ಣೀರನ್ನು ನೋಡಲಾಗದೆ ಆತನೇ ದುಡ್ಡು ಕದ್ದೆ ಎಂದು ಒಪ್ಪಿಕೊಂಡು ದುಡ್ಡು ವಾಪಸ್ ಕೊಟ್ಟ. ಆದರೆ ಅವರಿಬ್ಬರು ಸುಮ್ಮನೆ ಹೊಡೆದರು ಎನ್ನುವ ಕೋಪಕ್ಕೆ ಕೈಗೆ ಸಿಕ್ಕಿದ್ದು ಅವರ ಮೇಲೆ ಎಸೆದು ಅವರ ಮುಖಕ್ಕೆ ಉಗಿದೆ ನಾನು. ಅದಕ್ಕೂ ನನಗೆ ಜೋರು ಮಾಡಿ ನೀನು ಒಳ್ಳೆಯ ಸಂಸ್ಕಾರ ಕಲ್ತಿಲ್ಲ ಅಂದರು. ಅದರ ನಂತರ ಮನೆಯಲ್ಲಿ ಜೋರು ಚರ್ಚೆ. ಏನು ಗೊತ್ತೇನೆ ಇವಳೆ, ನನ್ನನ್ನು ಮನೆಯಿಂದ ದೂರ ಇಡಬೇಕು ಅಂತ, ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಹಾಸ್ಟೆಲ್ಗೆ ಸೇರಿಸಬೇಕು ಅಂತ. ಅದಕ್ಕೆ ಅವರು ಸೆಲೆಕ್ಟ್ ಮಾಡಿದ್ದು ದೂರದ ಡೆಲ್ಲಿಯನ್ನು ಕಣೆ. ನೀನೇ ಯೋಚನೆ ಮಾಡು, ಕರ್ನಾಟಕ ಎಲ್ಲಿ, ಡೆಲ್ಲಿಯಲ್ಲಿ. ನನಗೆ ಇಂಗ್ಲೀಷ್ ಚೆನ್ನಾಗೇ ಬರ್ತಾಯಿತ್ತು, ಅದೇನು ಸಮಸ್ಯೆ ಅಲ್ಲ. ಆದರೂ ಇವರೆಲ್ಲರೂ ಇಲ್ಲಿರುವಾಗ ನಾನು ಮಾತ್ರ ಅಲ್ಲಿಗೆ ಹೋಗಬೇಕಂತೆ. ಯಾಕಂದರೆ ನಾನು ಶಿಸ್ತಿನಿಂದ ಬೆಳೆದು ದೊಡ್ಡವನಾಗಿ ಇವರ ಹೆಸರನ್ನು ಉಳಿಸುವ ಕೆಲಸ ಮಾಡಬೇಕಂತೆ. ಅದಕ್ಕೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾ? ನನ್ನನ್ನು ಹುಟ್ಟಿಸಿದವನು ಮತ್ತು ಹೆತ್ತವಳು ಮಾಡಬೇಕಾದ ಕರ್ತವ್ಯ ಅಲ್ವಾ ಅದು? ಅಷ್ಟಕ್ಕೂ ಅವರೆಲ್ಲ ಹೇಳುವಂತೆ ನಾನೇನು ಕೆಟ್ಟ ದಾರಿ ತುಳಿದಿರಲಿಲ್ಲ ಕಣೆ. ಬಾಲ್ಯದಲ್ಲಿ ಎಲ್ಲ ಮಕ್ಕಳ ಹಾಗೆ ಇದ್ದೆ ಅಷ್ಟೇ. ಡೆಲ್ಲಿ ಸ್ಕೂಲ್ಗೆ ಹೋಗಲ್ಲ ಅಂತ ನಾನು ಇವರೆಲ್ಲರ ಕಾಲು ಹಿಡಿದು ಅತ್ತು ಕರೆದು ಗೋಗರ್ದೆ ಕಣೆ. ಆದರೆ ಆ ಮುದಿಯನ ತಮ್ಮ ಮತ್ತವನ ಹೆಂಡತಿ ಇಲ್ಲ ಇಲ್ಲ ಇವನು ಇಲ್ಲಿರುವುದೇ ಬೇಡ ಅಂತ ಹಠ ಮಾಡಿಬಿಟ್ರು. ಚಿಕ್ಕ ಹುಡುಗ ಅಂತಲೂ ನೋಡದೆ 2 ದಿನ ನನ್ನನ್ನು ಉಪವಾಸ ಇಟ್ಟುಬಿಟ್ರು. ಆಗೆಲ್ಲ ಶಾಂತಮ್ಮ ಕದ್ದು ಮುಚ್ಚಿ ನನಗೆ ತಿಂಡಿ ಕೊಡ್ತಾಯಿದ್ರು ಗೊತ್ತಾ. ಕೊನೆಗೂ ನನ್ನನ್ನು ಡೆಲ್ಲಿ ಸ್ಕೂಲ್ಗೆ ಸೇರಿಸಿ ಇವರೆಲ್ಲ ಕೈ ತೊಳೆದುಕೊಂಡು ಬಿಟ್ರು. ಬರೀ ಬಾಯ್ಸ್ ಇದ್ದ ಶಾಲೆ, ಹಾಸ್ಟೆಲ್, ಹೊಸ ಜಾಗ, ಹೊಸ ಜನ, ಹೊಸ ಟೀಚರ್ಸ್, ಮಕ್ಕಳು, ಎಲ್ಲರಿಗೂ ಹೊಂದಿಕೊಳ್ಳಲು ಎಷ್ಟು ಕಷ್ಟಪಟ್ಟೆ ಗೊತ್ತೇನೆ. ಹೊಸ ಹುಡುಗ ಅಂತ ರ್ಯಾಗಿಂಗ್ ಎಲ್ಲ ಜೋರಾಗೇ ಇತ್ತು. ಅಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳಲಾಗದೆ ನಾನು ಆರೋಗ್ಯ ತಪ್ಪಿ ಮಲಗಿದರೂ ಇವರು ಯಾರೂ ಬರಲೇ ಇಲ್ಲ. ವಾರಕ್ಕೊಮ್ಮೆ ಮನೆಯಿಂದ ಕಾಲ್ ಬರಲು ಅವಕಾಶವಿತ್ತು. ಎಲ್ಲ ಹುಡುಗರಿಗೆ ಅವರವರ ಪೇರೆಂಟ್ಸ್ ಕಾಲ್ ಮಾಡ್ತಿದ್ರು. ಆದರೆ ನನಗೆ ಯಾರೂ ಕಾಲ್ ಮಾಡ್ತಾ ಇರಲಿಲ್ಲ. ತಿಂಗಳಿಗೊಮ್ಮೆ ಎಲ್ಲ ಹುಡುಗರ ಪೇರೆಂಟ್ಸ್ ಬಂದು ಮಾತನಾಡಿಸಿ ಅವರಿಗೆ ಬೇಕಾಗಿದ್ದನ್ನು ಕೊಡಿಸಿ ಮನೆಯಿಂದ ಊಟ ತಂದು ತುತ್ತು ಕೊಡ್ತಾಯಿದ್ರು. ಆದರೆ ನನಗೆ ಯಾವುದೂ ಇಲ್ಲ. ನನಗೆ ಮನೆಯ ನಂಬರ್ ಗೊತ್ತಿದ್ದರಿಂದ ನಾನೇ ವಾರ್ಡನ್ಗೆ ಹೇಳಿ ಮನೆಗೆ ಕರೆ ಮಾಡಿದ್ರು. ನನ್ನೊಂದಿಗೆ ಮಾತನಾಡಿ ಯೋಗಕ್ಷೇಮ ಕೇಳ್ತಾ ಇದ್ದಿದ್ದು ಶಾಂತಮ್ಮ ಮಾತ್ರ. ಈಗ ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ? ನೀನು ಮಾತನಾಡುವುದು ನಮಗೂ ಕೇಳ್ತಿತ್ತು, ಆದರೆ ನಮ್ಮೊಂದಿಗೆ ಮಾತಾಡಿ ನೀನು ಮನೆಗೆ ಬರ್ತೀನಿ ಅಂತ ಹಠ ಮಾಡ್ತೀಯಾ ಅಂತ ಸುಮ್ಮನೆ ಇದ್ವಿ ಅಂತೆ. ನೋಡಿದ್ಯಾ ಹೇಗಿದೆ ಅವರ ಯೋಚನೆ ಅಂತ. ನಾನಲ್ಲಿ ಒಬ್ಬಂಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದೆ. ನನಗೆ ಇವರೆಲ್ಲರ ಸಾಂತ್ವನ ಬೇಡವಾ? ನಿಧಾನವಾಗಿ ಅಲ್ಲಿಗೆ ಹೊಂದಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೆ. ಅಡ್ಜಸ್ಟ್ ಕೂಡ ಆಗಿದ್ದೆ. ವರ್ಷಕ್ಕೊಮ್ಮೆ ನನ್ನನ್ನು ಊರಿಗೆ ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದದ್ದು ಯಾರು ಗೊತ್ತಾ? ಡ್ರೈವರ್ ಸುಂದರಣ್ಣ. ವರ್ಷ ಕಳೆದು ನಾನು ಮನೆಗೆ ಬಂದರೂ ಇವರು ಯಾರೂ ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡಿದ್ದೇ ಇಲ್ಲ. ಮೊದಲಿಗಿಂತ ದಪ್ಪ ಆಗಿದ್ದಾನೆ, ಸಣ್ಣ ಆಗಿದ್ದಾನೆ, ಏನೂ ಇಲ್ಲ. ಪ್ರೋಗ್ರೆಸ್ ಕಾರ್ಡ್ ನೋಡು, 1-2 ಮಾರ್ಕ್ಸ್ ಕಮ್ಮಿ ಆಗಿದ್ದಕ್ಕೆ ಬೈದು ಹಂಗಿಸಿ ಅವಮಾನ ಮಾಡು ಅಷ್ಟೇ. ಇಲ್ಲಿಂದ ಅಲ್ಲಿಗೆ ಕಳುಹಿಸಿದರೂ ನೀನು ಇಷ್ಟೇ ಅಂತ ಅಪಹಾಸ್ಯ ಮಾಡು ಅಷ್ಟೇ. ವಾಪಸ್ ಹೋಗುವಾಗ ಕೂಡ ಒಂಚೂರು ಸೆಂಟಿಮೆಂಟ್ ಇರಲ್ಲ ಯಾರಿಗೂ. ಆಗಲೂ ಕಣ್ಣೀರು ಹಾಕುತ್ತಾ ಚೆನ್ನಾಗಿ ಓದಿದಣಿ ಅನ್ನೋದು ಡ್ರೈವರ್ ಸುಂದರಣ್ಣ, ಶಾಂತಮ್ಮ ಮತ್ತು ಮನೆ ಕೆಲಸದವರು ಮಾತ್ರವೇ. ಮುಂದಿನ ವರ್ಷದ ಫೀಸ್ ಹಿಡಿದು ಬಂದು ಅಡ್ಮಿಷನ್ ಮಾಡೋದು ಕೂಡ ಡ್ರೈವರ್ ಸುಂದರಣ್ಣ ಮಾತ್ರ. ಬರುತ್ತಾ ಶಾಲೆಯಲ್ಲಿ ಹೇಗೋ ಆಗ್ತಾಯಿತ್ತು. ಬಟ್ ಹಾಸ್ಟೆಲ್ನಲ್ಲಿ ಸೀನಿಯರ್ ಹುಡುಗರ ಕಾಟ ಜೋರು ಕಣೆ. ಹೊಸ ಹುಡುಗ, ಅದರಲ್ಲೂ ಸೌತ್ ಹುಡುಗ ಅಂತ. ಅವರ ಅಟ್ಟಹಾಸವನ್ನು ವಾರ್ಡನ್ ನೋಡಿಯೂ ನೋಡದಂತೆ ಸುಮ್ಮನಿದ್ದು ಬಿಡುತ್ತಿದ್ದ. ಬರೀ ಊಟ ತಿಂಡಿಯ ವಿಷಯದಲ್ಲಿ ಆದರೆ ಅಥವಾ ಬೇರೆ ವಿಷಯದಲ್ಲಿ ಆದರೆ ಏನೋ ಒಂಥರ ಕಣೆಯವಳೆ. ಆದರೆ ಅವರೆಲ್ಲರ ಹಿಂಸೆ ಬೇರೆ ಥರ ಇತ್ತು ಎಂದವನು ಮಾತು ನಿಲ್ಲಿಸಿದರೆ, ಬೇರೆ ಥರ ಅಂದರೆ ಹೇಗೆ ಎಂದು ಹುಬ್ಬು ಬೆಸೆಯುತ್ತಾಳೆ ಋತ್ವಿ. ಬೇರೆ ಥರ ಅಂದರೆ ಆ ಥರ ಕಣೆ, ಅಂದರೆ ಹಾಗೆ ಎನ್ನುವವನಿಗೆ ಬಾಯಿ ಬಿಟ್ಟು ಹೇಳೋಕ್ಕೆ ಸಂಕೋಚ. ಆದರೆ ಬಾಯಿ ಬಿಟ್ಟು ಹೇಳದೆ ಇವಳಿಗೆ ಅರ್ಥ ಆಗಬೇಕಲ್ಲ. ಅದಕ್ಕೆ ಋತ್ವಿ, ಹಾಗಂದ್ರೆ ಏನು ಅಂತ ಬಾಯಿ ಬಿಟ್ಟು ಹೇಳು. ಸಾರಿ ಹೇಳಿ ಸರ್ ಎಂದರೆ,
ಸಂಕೋಚಕ್ಕೆ ಹುಬ್ಬು ಕೆರೆದ ಋಷ್. ನಿನ್ನನ್ನು ಯಾರಾದರೂ ಹೀಗೆಲ್ಲ ಮುಟ್ಟಿದ್ರೆ ನಿನಗೆ ಹೇಗೆ ಫೀಲ್ ಆಗುತ್ತೆ ಹೇಳು? ಅಂದರೆ ಆ ವ್ಯಕ್ತಿ ನಿನ್ನೊಂದಿಗೆ ಏನು ಮಾಡಲು ಪ್ರಯತ್ನ ಪಡ್ತಾ ಇದ್ದಾನೆ ಅನಿಸುತ್ತೆ ಹೇಳು ಎನ್ನುತ್ತಾ ಅವಳ ಕೆನ್ನೆ ತುಟಿ ಸವರಿ ಭುಜ ಮತ್ತು ಕೈಯನ್ನು ಮೃದುವಾಗಿ ಅದುಮಿ ಬೆನ್ನನ್ನು ಸವರುತ್ತಾ ಕೈಯನ್ನು ಮುಂದೆ ತರುವ ಮುನ್ನವೇ ಅವನ ಕೈ ಕಿತ್ತೆಸೆದ ಋತ್ವಿ, ಬುರುಡೆ ಹೊಡೆದು ಬಿಡ್ತೀನಿ ಮಗನೇ. ಏನೋ ನಿನ್ನ ಗೋಳಿನ ಕತೆ ಹೇಳ್ತೀಯಾ ಅಂದರೆ ಬೇಡದ್ದು ಮಾಡೋಕ್ಕೆ ಬರ್ತೀಯಾ ಎಂದು ಜೋರು ಮಾಡಿದಾಗ ವಿಷಾದದಿಂದ ನಕ್ಕ ಋಷ್. ಫಿಸಿಕಲ್ ಹ್ಯಾರಾಸ್ಮೆಂಟ್ ಅಲ್ವಾ? ನನಗೂ ಅದೇ ಆಗಿದ್ದು ಎಂದರೆ, ಹಾಂ, ಗಂಡು ಮಕ್ಕಳಿಗೂ ಹಾಗೆಲ್ಲ ಮಾಡ್ತಾರಾ ಎಂದು ಆಶ್ಚರ್ಯ ತೋರುತ್ತಾಳೆ ಋತ್ವಿ. ಮಾಡ್ತಾರೆ ಕಣೆ ಇವಳೇ, ಮಾಡ್ತಾರೆ. ಆ ಹಾಸ್ಟೆಲ್ನಲ್ಲಿ ಕೆಲವು ಹುಡುಗರಿದ್ದರು, ಅವರು ಹಾಗೆ ಮಾಡ್ತಾ ಇದ್ದಿದ್ದು. ಆದರೆ ನನಗೆ ಗೊತ್ತಿರಲಿಲ್ಲ. ನನ್ನ ರೂಮ್ಮೇಟ್ಸ್ ಇಬ್ಬರು ಹುಡುಗರು ಆ ದೊಡ್ಡ ಹುಡುಗರು ಕರೆದಾಗ ಅವರ ರೂಮಿಗೆ ಹೋಗಿ ಬರುವಾಗ ಅಳುತ್ತಾ ಬರ್ತಾಯಿದ್ರು. ಯಾಕೆಂದು ಕೇಳಿದರೆ ಏನಿಲ್ಲ, ಏನಾದರೂ ಹೇಳಿದರೆ ಅವರು ಹೊಡಿತಾರೆ, ಸಾಯಿಸಿ ಬಿಡ್ತಾರೆ ಅಂತ ಹೆದರುತ್ತಿದ್ದರು. ಕೊನೆಗೆ ಆ ಹುಡುಗರನ್ನು ಬಿಟ್ಟು ನನ್ನ ರೂಮಿನಲ್ಲೇ ಇದ್ದ ಮತ್ತೊಂದು ಹುಡುಗನನ್ನು ಮತ್ತು ನನ್ನನ್ನು ಕರೆದರು. ಏನೋ ಒಂದು ಕುತೂಹಲದಲ್ಲಿ ಹೋದರೆ ಅವರು ಶರ್ಟ್ ತೆಗಿ, ಪ್ಯಾಂಟ್ ತೆಗಿ, ಬೆತ್ತಲೆ ನಿಲ್ಲು ಅನ್ನೋದು, ಎಲ್ಲೆಲ್ಲೋ ಮುಟ್ಟುವುದು, ಏನೇನೋ ಮಾಡೋದು, ನಮಗೂ ಹಾಗೆ ಮಾಡು ಅನ್ನೋದು. ನಾನು ಒಪ್ಪದೆ ವಿರೋಧ ಮಾಡಿದಾಗ 5-6 ಹುಡುಗರು ಸೇರಿ ಒಟ್ಟಿಗೆ ಹಿಂಸೆ ಮಾಡ್ತಾಯಿದ್ರು ಕಣೆಯವಳೆ. ಅದನ್ನೆಲ್ಲ ನಿಂಗೆ ಬಾಯಿ ಬಿಟ್ಟು ಹೇಳೋಕ್ಕೆ ಆಗಲ್ಲ, ನೀನೇ ಅರ್ಥ ಮಾಡ್ಕೊ. ಓಪನ್ ಆಗಿ ಹೇಳಬೇಕು ಅಂದರೆ ಒಂದು ರೀತಿಯ ಅತ್ಯಾಚಾರ ಎಂದುಕೋ ಎಂದಾಗ ಅವನ ಮಾತನ್ನು ತಡೆಯುತ್ತಾ ತನ್ನ ಅರಳು ಕಣ್ಣನ್ನು ಇನ್ನಷ್ಟು ಅರಳಿಸಿದ ಋತ್ವಿ, ಗಂಡಸ್ರೆ ಇನ್ನೊಂದು ಗಂಡಿನ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಆಗುತ್ತಾ? ನಿಜ ಹೇಳ್ತಾ ಇದೆಯಾ? ಸಾರಿ, ನಿಜ ಹೇಳ್ತಾ ಇದ್ದೀರಾ ಸರ್ ಎಂದರೆ ತನ್ನ ಹಣೆ ನೀವಿಕೊಂಡ ಋಷ್. ಇದೇನೋ ಹೊಸ ವಿಷಯ ಅಲ್ವೇ ಹುಡುಗಿ? ಈ ರೀತಿ ಎಷ್ಟೋ ಘಟನೆಗಳು ನಡೆದಿವೆ, ಆದರೆ ಬೆಳಕಿಗೆ ಬರಲ್ಲ ಅಷ್ಟೆ. ನನ್ನ ಅನುಭವವಾದ ಮೇಲೆಯೇ ನನಗೂ ಗೊತ್ತಾಗಿದ್ದು, ಕೆಲವು ಗಂಡಿಗೆ ಗಂಡಿನ ಮೇಲೆ, ಹೆಣ್ಣಿಗೆ ಹೆಣ್ಣಿನ ಮೇಲೆಯೇ ಆಕರ್ಷಣೆ ಇರುತ್ತೆ. ಗಂಡು ಗಂಡಿನ ಜೊತೆ, ಹೆಣ್ಣು ಹೆಣ್ಣಿನ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ನಲ್ಲಿ ಇರುವ ಹಾಗೆ ಗಂಡು ಗಂಡಿನ ಮೇಲೆ, ಹೆಣ್ಣು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆಸುತ್ತಾರೆ ಕಣೆಯವಳೆ. ನಿನಗಿನ್ನು 20 ವರ್ಷ, ಹಾಗಾಗಿ ಇದೆಲ್ಲ ಇನ್ನೂ ತಿಳಿದಿಲ್ಲ ಅನಿಸುತ್ತೆ ಎಂದು ಮೃದುವಾಗಿ ನುಡಿದವನ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದ ಋತ್ವಿ. ಗೇ ಮತ್ತು ಲೆಸ್ಬಿಯನ್ ಬಗ್ಗೆ ನನಗೂ ಗೊತ್ತು, ಆದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಪುಟ್ಟ ಮಕ್ಕಳ ಮೇಲೆಲ್ಲ ಈ ರೀತಿ ಅತ್ಯಾಚಾರ ಆಗುತ್ತೆ ಅನ್ನೋದು ಮಾತ್ರ ಹೊಸ ವಿಷಯ ಎನ್ನುತ್ತಾಳೆ. ಅವಳ ಮಾತು ಕೇಳಿ ನಿಟ್ಟುಸಿರು ಬಿಟ್ಟ ಋಷ್. ನಾನು ತಾನೇ ಎಷ್ಟು ಅಂತ ನೋಡೋದು, ಕಷ್ಟಪಟ್ಟು 1-2 ತಿಂಗಳು ಸಹಿಸಿದ್ದೆ. ನಾನು ಅವರ ರೂಮಿಗೆ ಹೋಗಲ್ಲ ಎಂದರೆ ಅವರೇ ನನ್ನ ರೂಮಿಗೆ ಬಂದು ಹಿಂಸೆ ಮಾಡೋರು. ಅದಕ್ಕೆ ಒಂದು ದಿನ ಗಟ್ಟಿ ನಿರ್ಧಾರ ಮಾಡಿ ಕ್ರಿಕೆಟ್ ಬ್ಯಾಟ್ ಮತ್ತು ಹಾಕಿ ಸ್ಟಿಕ್ ಹಿಡ್ಕೊಂಡು ಎಲ್ಲರಿಗೂ ಬಿಟ್ಟಿದ್ದು ನಾನು. ಆಗೇನು ನನಗೆ 12 ವರ್ಷ ಅಷ್ಟೇ. 17-18 ವರ್ಷದ ಹುಡುಗರ ಬುರುಡೆ ಒಡೆದು ಕೈಕಾಲು ಮುರಿಯುವ ರೇಂಜ್ಗೆ ಕಜ್ಜಾಯ ಕೊಟ್ಟಿದ್ದೆ. ಯಾರೂ ಅವರನ್ನು ಬಿಡಿಸಲು ನನ್ನನ್ನು ತಡೆಯಲು ಬರಲೇ ಇಲ್ಲ. ನಾನು ಹಿಗ್ಗಾಮುಗ್ಗ ಥಳಿಸಿದ್ದು. ಆಗ ನಾನು 7ನೇ ತರಗತಿಯಲ್ಲಿದ್ದೆ. 6-7 ದೊಡ್ಡ ಹುಡುಗರ ಬುರುಡೆ ಹೊಡೆದು ಮೂಳೆ ಮುರಿದ ನಂತರ ಹಾಸ್ಟೆಲ್ನ ಇತರ ಹುಡುಗರು ನನ್ನ ಫ್ರೆಂಡ್ಶಿಪ್ ಮಾಡೋಕ್ಕೆ ಬಂದರು. ಆಗಲೇ ಅದೇ ಹಾಸ್ಟೆಲ್ನಲ್ಲಿದ್ದ ಫರ್ಹಾನ್ ಮತ್ತು ಲೋಹಿತ್ ನನಗೆ ಪರಿಚಯ ಆಗಿ ಫ್ರೆಂಡ್ಸ್ ಆಗಿ ಕ್ಲೋಸ್ ಆಗಿದ್ದು. ಬಟ್ ಆಗ ಕೂಡ ಆ ಹುಡುಗರು, ವಾರ್ಡನ್ ಎಲ್ಲರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರು. ಈ ವಿಲನ್ ವಾಮನ್ ಬಂದು ನನಗೆ ರೌಡಿಯ ಪಟ್ಟ ಕೊಟ್ಟು ಎಲ್ಲರೆದುರು ನನಗೆ ಬೈದು ಬಂದ ಹೊರತು ನನ್ನ ಕಷ್ಟವನ್ನು ಕೇಳಲೇ ಇಲ್ಲ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಸಂಚಿಕೆ ಮತ್ತು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ಧನ್ಯವಾದಗಳು.